ನಮಸ್ಕಾರ ಕರ್ನಾಟಕ. ನೋಡಿದ್ರಲ್ಲ, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಾಡಿಗಳನ್ನು ತಡೆದು ಆ ಸಾರ್ವಜನಿಕರು ಏನು ತಪ್ಪು ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ಅವರುಗಳ ಮೇಲೆ ಸ್ಟೇಟ್ ಒಬ್ಬ ಗೂಂಡಾ ಥರನೇ ಹೋಗ್ತಾನೆ. ನಮಗೆ ಸಾಮಾನ್ಯವಾಗಿ ಇಂಥವ್ರು ಯಾಕೆ ಇವ್ರನ್ನ ಜಾಸ್ತಿ ನಾವು ಟಾರ್ಗೆಟ್ ಮಾಡಿ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ, ನಾನು 2002ರಲ್ಲಿ ಆ ಒಂದು 500 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳನ್ನ ಹಗರಣ ಹಿಡಿದಾಗ ನಮಗೆ ಗೊತ್ತಾಗಿದ್ದು, ಒಬ್ಬೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆ ಪೋಸ್ಟ್ ಅನ್ನ ಕೊಂಡ್ಕೊಂಡು ಬರ್ತಾನೆ 50-60 ಲಕ್ಷ ಕೊಟ್ಟು ಅಂತ. ಒಂದ್ಸತಿ 50-60 ಲಕ್ಷ ಕೊಟ್ಟು ಆ ಪೋಸ್ಟ್ ಅನ್ನ ಕೊಂಡ್ಕೊಂಡು ಪೋಸ್ಟ್ ಬಂದಾಗ ಆ ಮನೆಯಲ್ಲಿ ಅಡಮಾನ ಇಟ್ಟರು ಹೊಲ ಗದ್ದೆನ ಬಿಡಿಸ್ಕೊಳಕ್ಕೆ ಪ್ರತಿದಿನ ಈ ಕಲೆಕ್ಷನ್ ಮಾಡಲೇಬೇಕು, ಮತ್ತೆ ಈ ಪೋಸ್ಟ್ಗೆ ಹಾಕಿಸ್ಕೊಳಕ್ಕೆ ದುಡ್ಡು ಕೊಡಬೇಕು, ಮತ್ತೆ ಮೇಲಧಿಕಾರಿಗಳನ್ನ ಮೇಂಟೈನ್ ಮಾಡಬೇಕು. ಸೊ ಈ ಒಂದು ಮೆಕ್ಯಾನಿಸಮ್ ಅಲ್ಲಿ ಇವರು ದುಡಿಬೇಕು ಅಂದಾಗ ಈ ರೀತಿ ಕಿತ್ತು ತಿನ್ನುವಂತ ಕೆಲಸ ಮಾಡಬೇಕು. ಈ ಬಡಪಾಯಿಗಳನ್ನ, ಲಾರಿ ಡ್ರೈವರ್ಗಳನ್ನ, ಟ್ರಕ್ ಡ್ರೈವರ್ಗಳನ್ನ, ಟೆಂಪೋ ಡ್ರೈವರ್ಗಳನ್ನ, ಆಟೋ ಡ್ರೈವರ್ಗಳನ್ನ, ಕ್ಯಾಬ್ ಡ್ರೈವರ್ಗಳನ್ನ ಕಿತ್ತು ತಿನ್ಬೇಕು. ಆಮೇಲೆ ಆತನ ಬಾಡಿ ಲ್ಯಾಂಗ್ವೇಜ್ ನೋಡಿ ಕೊನೆಗೆ ಹೋಗಿ ಒಡೆದ. ಆಮೇಲೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರೀ ಕರ್ನಾಟಕದ ಡಿಜಿಪಿ ನೋಡ್ರಿ ಏನ್ ಮಾಡ್ತಾವನೆ ನಿಮ್ ಟ್ರಾಫಿಕ್, ಏನ್ರಿ ಅವನು ಯೂನಿಫಾರ್ಮ್ ಕೊಟ್ಟಿರೋದು ಗುಂಡಾಗಿರಿ ಮಾಡಕ್ಕೇನ್ರಿ? ಲೈವ್ ಅಲ್ಲಿ ಹೊಡಿತಾ ಇದ್ದಾನೆ. ಅವನು ಸಸ್ಪೆಂಡ್ ಆಗ್ಬೇಕು. ಡಿಜಿಪಿ ಸಂಬಂಧಪಟ್ಟಂತ SP ಅವನ ಯೂನಿಫಾರ್ಮ್ ಬಿಚ್ಚಿ ಅವನ ಮೇಲೆ ಡಿಸಿಪ್ಲಿನ್ ಆಕ್ಷನ್ ಮಾಡಬೇಕು. ಅವನಿಗೆ ಮೊದಲು ನಿಮ್ಯಾನ್ಸ್ ಕಳಿಸಿ, ಲೆಟ್ ಹಿಮ್ ಬ್ರಿಂಗ್ ದ ಮೆಂಟಲ್ ಸ್ಟೇಟಸ್ ಸರ್ಟಿಫಿಕೇಟ್. ಅವನು ಮೆಂಟಲಿ ಸ್ಟೇಬಲ್ ಇಲ್ಲ, ಅವನ ಸರ್ಟಿಫಿಕೇಟ್ ತರೋವರೆಗೂ ಕೆಲಸಕ್ಕೆ ಸೇರಿಸ್ಕೊಂಬಾರ್ದು. ಕರ್ನಾಟಕದ DGP, IGP ಅವರೇ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ, ಮತ್ತೆ ಚಿತ್ರದುರ್ಗದ SP ಅವರೇ, ದಯಮಾಡಿ ಸ್ವಲ್ಪ ಕಿವಿಯಿಟ್ಟು ಕೇಳಿಸ್ಕೊಳ್ಳಿ. ಕರ್ನಾಟಕದ ಮಹಾಜನತೆ, 2 ದಿವಸ ಹಿಂದೆ ಪೃಥ್ವಿರಾಜ್ ಗಾಂಧಿ ಅನ್ನೋ ಹುಡುಗ ಚಳ್ಳಕೆರೆಯಿಂದ ಇಲ್ಲಿಗೆ ಬಂದು ಬೆಂಗಳೂರಿಗೆ ಬಂದು ವಿಧಾನಸೌಧದ ಮುಂದೆ ತನ್ನ 2 ವೀಲರ್ನ ನಿಲ್ಲಿಸಿ ಅದಕ್ಕೆ ಪೆಟ್ರೋಲ್ ಹಟ್ಟಿ ಬೆಂಕಿ ಇಟ್ಟಿದ್ದಾನೆ. ಆಮೇಲೆ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಅವನು ಹೇಳಿದ್ದೇನು ಅಂತಂದ್ರೆ, ನಾನು 1 ತಿಂಗಳ ಮುಂಚೆ ಚಳ್ಳಕೆರೆ ಪೊಲೀಸರು ಆತನನ್ನ ಬಂಧಿಸಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಪೊಲೀಸ್ ದೌರ್ಜನ್ಯ ಮೆರೆದು ಕಿರುಕುಳ ಕೊಟ್ಟಿದ್ದಾರೆ. ಅದರ ಬಗ್ಗೆ ಆತ ವಿಡಿಯೋ ಮಾಡಾಕಿದ್ದ, ನನಗೆ ಈ ತರ ಅನ್ಯಾಯ ಆಗಿದೆ ಅಂತ. ನಾನು ಸಹ ವಿಡಿಯೋ ನೋಡಿದೆ. ಆಮೇಲೆ ಸಂಬಂಧಪಟ್ಟಂತ ಚಿತ್ರದುರ್ಗ SP ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಇದನ್ನ ಅಲ್ಲೇ ಬಗೆಹರಿಸಬಹುದಾಗಿತ್ತು. ಆ ಹುಡುಗ ಇದನ್ನ ಬಗೆಹರಿಸಿಲ್ಲ ಅಂದ್ರೆ ಬೆಂಗಳೂರಿಗೆ ಬಂದು ಬೆಂಗಳೂರು ವಿಧಾನಸೌಧ, IISc ಇನ್ನ ಎಲ್ಲಾ VIP ಬಿಲ್ಡಿಂಗ್ಗಳಿಗೆ ನಾನು ಬಾಂಬ್ ಬಿಡ್ತೀನಿ ಅಂತಂದ. ನಾವೆಲ್ಲ ತಮಾಷೆ ಅನ್ಕೊಂಡು ಸುಮ್ಮನೆ ಆದ್ವಿ. ಬಟ್ ನಿನ್ನೆ ಆತ ಬಂದು ತನ್ನ 2 ವೀಲರ್ಗೆ ಬೆಂಕಿ ಇಟ್ಟು ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಇದನ್ನ ಏನರ್ಥ ಆಗುತ್ತೆ ಅಂತಂದ್ರೆ, ಆತನಿಗೆ ಎಷ್ಟು ನೋವಾಗಿದೆ, ಅದನ್ನ ದೌರ್ಜನ್ಯ ಮಾಡುವಂತ ಪೊಲೀಸ್ ಇದನ್ನು ಒಪ್ಕೊಂಡ್ಲಿಲ್ಲ, ಮೇಲಾಧಿಕಾರಿಗಳು ಇದನ್ನ ತನಿಖೆ ಮಾಡಲಿಲ್ಲ. ಆಮೇಲೆ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿರುವಂತ DGP ಅವನು ಇವತ್ತು ಬೆಂಗಳೂರಿಗೆ ಬಂದು ವಿಧಾನಸೌಧ ಮುಂದೆ ಗಾಡಿಗೆ ಬೆಂಕಿ ಹಚ್ಚಿದ್ದಾನೆ. ನಾಳೆ ದಿವಸ ಬೇಲ್ ತಗೊಂಡು ಹೊರಗಡೆ ಬಂದ್ರೆ ಖಂಡಿತ ಅವನು ಯಾವ್ದನೋ ಒಂದು ಬಿಲ್ಡಿಂಗ್ಗೆ ಉಡಾಯಿಸಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತೀರಾ? ಆತನ ಸಮಸ್ಯೆನ ಬಗೆಹರಿಸೋದು ಬಿಟ್ಟು ಆತನ ಮೇಲೆ ಇನ್ನೊಂದು FIR ಮಾಡಿದ್ದೀರಾ. ಓಕೆ, ನಥಿಂಗ್ ಟು ವರಿ. ಅಕಸ್ಮಾತ್ ಎದುರುಗಡೆ ವಿಧಾನಸೌಧ ಎದುರುಗಡೆ ಹೈಕೋರ್ಟ್ ಇದೆ. ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸರ ದೌರ್ಜನ್ಯ, ಪೊಲೀಸರ ಕಿರುಕುಳ, ಪೊಲೀಸರ ಡಿಕ್ಟೇಟರ್ಶಿಪ್, ಆ ಪೊಲೀಸ್ಗಿರಿ ಎಷ್ಟು ಜೀವಗಳನ್ನು ತುಂಬುತ್ತೆ. ಈಗ ಬರೀ ಜೀವನಗಳು ತಗೊಂತಾ ಇಲ್ಲ, ಈಗ ಅವರು ಆಕ್ರೋಶ ವ್ಯಕ್ತಪಡಿಸಿ ಈಗ ಮಾಸ್ ವ್ಯಕ್ತಿಗಳನ್ನ ಉಡಾಯಿಸಲು ಹೊರಟಿದ್ದಾರೆ. ಅದನ್ನ ಯಾರನ್ನ ಆತ ಉಡಾಯಿಸ ಕೊಟ್ಟಿರೋದು? ವಿಧಾನಸೌಧಕ್ಕೆ ಬಾಂಬ್ ಬಿಡ್ತೀನಿ ಅಂತ ಹೇಳಿದಾನೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಬಾಂಬ್ ಬಿಡ್ತೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿಗಳಿದ್ದಾರೆ, ವಿಧಾನಸೌಧದಲ್ಲಿ MLAಗಳಿದ್ದಾರೆ, ಮಂತ್ರಿಗಳಿದ್ದಾರೆ, CM ಇದ್ದಾರೆ. ಅಂದ್ರೆ ನಿಮ್ ಪ್ರಕಾರ ಅವ್ನು ಹೊರಗಡೆ ಬಂದು ಇಡ್ಲಿ ಅಂತನಾ? ನಾನು ಪೊಲೀಸ್ ಇಲಾಖೆಗೆ ಹೇಳ್ತೀನಿ, DGP, IGPಗೆ ಆ ಹುಡುಗನ ಸಮಸ್ಯೆನ ಬಗೆಹರಿಸಿ. ಕಾಲ್ ಫಾರ್ ಎನ್ಕ್ವೈರಿ. ಚಿತ್ರದುರ್ಗ SP ಎನ್ಕ್ವೈರಿ ಪುಟಪ್ ಮಾಡಿ. ಆ ಚಳ್ಳಕೆರೆ ಪೊಲೀಸರನ್ನ ಎನ್ಕ್ವೈರಿ ಸಸ್ಪೆಂಡ್ ಮಾಡಿ. ಯಾರವನು ಇನ್ಸ್ಪೆಕ್ಟರ್ ಈತನಿಗೆ ಕಿರುಕುಳ ಕೊಟ್ಟಿದ್ದು, ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದು, 3rd ಡಿಗ್ರಿ ಕೊಟ್ಟಿದ್ದು, ಆತನ ಮೇಲೆ ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗಬೇಕು. ಅಲ್ರಿ, ಒಬ್ಬ ಚಳ್ಳಕೆರೆ ಪೊಲೀಸ್ಗೆ ನಮ್ಮ CM, MLA, MP, MLAಗಳು ಆಪೋಸಿಷನ್ ಅವರೆಲ್ಲ ಬಾಂಬ್ಗೆ ಬಿಟ್ಟು ಹೊಟ್ಟೋಗ್ಬಿಟ್ರೆ ಅದಕ್ಕೆ ನೀವು ಚಳ್ಳಕೆರೆ ಇನ್ಸ್ಪೆಕ್ಟರ್ ಜವಾಬ್ದಾರಿ ಹೊರ್ಕೊಳ್ತಾರ? ಕನಿಷ್ಠ ಜ್ಞಾನ ಇಲ್ವಾ ನಿಮ್ಗೆ ಯಾರಿಗೂ? ಪೊಲೀಸವ್ರಿಗೆ ಜನರ ಆಕ್ರೋಶ ಯಾವ ಮಟ್ಟಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬದಲಾವಣೆ ಆಗಿ ಪೊಲೀಸ್ ಇಲಾಖೆ, DGP ಅವರೇ ಇಮಿಡಿಯೇಟ್ ಆಗಿ ಚಳ್ಳಕೆರೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಬೇಕು. ಅದ್ರ ಬಗ್ಗೆ ಟ್ರಾನ್ಸ್ಪರೆಂಟ್ ತನಿಖೆ ಆಗಬೇಕು. ಈ ಹುಡುಗನಿಗೆ ಬೇಲ್ ಕೊಟ್ಟು ಹೊರಗಡೆ ಬರ್ಸ್ಲಿಕ್ಕೆ ನಮ್ಮ ಟೀಮು ವ್ಯವಸ್ಥೆ ಮಾಡುತ್ತೆ. ಮೊದಲು ನಿಮ್ಮ ಪೊಲೀಸವ್ರಿಗೆ ನಿಮ್ಯಾನ್ಸ್ ಕಳಿಸಿ ಮ್ಯಾಂಡೇಟರಿ ಮೆಂಟಲ್ ಟೆಸ್ಟ್ ಸರ್ಟಿಫಿಕೇಟ್ ತರಲಿಕ್ಕೆ ಹೇಳಿ. ಯಾವನ್ ತರೋಲ್ಲೋ ಅವ್ನು ಯಾರಿಗೂ ಕೆಲಸ ಕೊಡ್ಬೇಡಿ. ಎಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ನಾಳೆ ದಿವಸ ಈ ತರ ಹುಡುಗರನ್ನ ಬೆಳೆಸಿದ್ರೆ
ವಿಧಾನಸೌಧಕ್ಕೆ ಇವತ್ತು ಗಾಡಿ ಮೇಲೆ ಇಟ್ಟಾರೆ. ವಿಧಾನಸೌಧ ಇಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ, ಹೈಕೋರ್ಟ್ ಒಳಗೆ ಇಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. ಸಾಯೋದು ಜನ. ಕರ್ನಾಟಕದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರೇ ಮತ್ತೆ ಕರ್ನಾಟಕದ ಗೃಹ ಮಂತ್ರಿ ಆದಂತಹ ಪರಮೇಶ್ವರ್ ಅವರೇ, ಸ್ಟೇಟ್ ಡಿಜಿಪಿ ಅಂಡ್ ಐಜಿಪಿ ಅವರೇ, ನೋಡಿ ಸೈಕಾಲಜಿಕಲ್ ಮ್ಯಾಟ್ರ್ಗಳನ್ನ ಬೆಳೆಸಿ ನಾಶ ಆಗೋಕು. ದಡ್ರಿಗೆ ಒಂದೆರಡು ಹೊಡೆದ್ರೆ ಒಂದ್ ದಿವಸ ಜ್ಞಾಪಕ ಇಟ್ಕೊಂಡು ಮರ್ತೋಗ್ತಾರೆ. ಈಗ ನಿನ್ನೆ ಚಳ್ಳಕೆರೆನಲ್ಲಿ ಆ ಹುಡುಗನಿಗೆ ತಳಿತಾ ಇದ್ರಲ್ಲ, ಅವನು ಬುದ್ಧಿವಂತ. ಹೆಸರಿನಲ್ಲಿ ಅವನ ಹೆಸರಿನಲ್ಲಿ ಸರ್ನೇಮ್ ಗಾಂಧಿ ಬೇರೆ ಇದೆ, ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಆಕ್ರೋಶವನ್ನ ಹುಟ್ಟಾಕಿರೋದು ಚಳ್ಳಕೆರೆ ಪೊಲೀಸರು. ಈಗ ಅದಕ್ಕೆ ಬೆಲೆ ತೆತ್ತಬೇಕಾಗಿರೋದು ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧದಲ್ಲಿರುವಂತಹ ಸಿಎಂ, ಕ್ಯಾಬಿನೆಟ್, ಮಂತ್ರಿಗಳು, ಆಪೋಸಿಷನ್ ಅವರು, ಎಂಎಲ್ಎಗಳು. ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಎದುರುಗಡೆ ಹೈಕೋರ್ಟ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, KGD ಬಿಲ್ಡಿಂಗ್ ಇದೆ, ವಿಕಾಸ್ ಸೌಧ ಇದೆ, ಎಲ್ಲ ಹೋಗ್ಬಿಡ್ಲಿನಾ? ಆಮೇಲೆ ಇವತ್ತು ತನ್ನ ಗಾಡಿಗೆ ಬೆಂಕಿ ಇಟ್ಟರು ಅಂತ ಹುಡುಗ ನಾಳೆ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಉಡಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ಹಂಗನ್ ಮಾತ್ರಕ್ಕೆ ಅಲ್ಲಿ ಜೈಲಲ್ಲಿ ಅವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನಂತೂ ಹೇಳ್ತೀನಲ್ಲ, ನಿಮ್ಮನ್ನ ಯಾರನ್ನಂತೂ ನಾನು ಜೈಲ್ಗೆ ಹೋದ್ರೆ ಬಿಡೋದಿಲ್ಲ. ಓಕೆ, ಅವನಿಗೆ ನಮ್ಮ ಟೀಮ್ ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡ್ ಬರ್ತೀವಿ. ನಮಗೆ ವಿ ವಾಂಟ್ ಎನ್ಕ್ವೈರಿ ಟು ಬಿ ಕಂಡಕ್ಟೆಡ್ ಇನ್ ಚಳ್ಳಕೆರೆ ಪೊಲೀಸು. ಅವನಿಗಾದ ಅನ್ಯಾಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕಂಡಕ್ಟ್ ಮಾಡಿ, ತಪ್ಪು ಮಾಡಿದ್ರೆ ಅವನ ಮೇಲೆ FIR ಮಾಡಿ, ಆ ಚಳ್ಳಕೆರೆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಅದಕ್ಕೆ ನ್ಯಾಯ ಒದಗಿಸಬೇಕು. ಜೊತೆನಲ್ಲಿ CM ಸಿದ್ದರಾಮಯ್ಯನವರೇ, ಇಂಥ ಬುದ್ಧಿವಂತ ಹುಡುಗರುಗಳಿಗೆ ಕಿರುಕುಳ ಕೊಟ್ಟು ಮಾನಸಿಕವಾಗಿ ಪೊಲೀಸರು ಕುಗ್ಗೋಗಿದೆ ಅಂತ ಅನಿಸ್ತಾ ಇದೆ ನನಗೆ. ಹಾಗಾಗಿ ದಯಮಾಡಿ ಒಂದು ಆದೇಶವನ್ನ ಕ್ಯಾಬಿನೆಟ್ ಪಾಸ್ ಮಾಡಬೇಕು. ಮ್ಯಾಂಡೇಟರಿ ಒನ್ಸ್ ಇನ್ 6 months ಫ್ರಮ್ PC ಟು DGP ಎಲ್ಲರಿಗೂ ಮೆಂಟಲ್ ಸ್ಟೇಟಸ್ ಸರ್ಟಿಫಿಕೇಟ್ ಫ್ರಮ್ ನಿಮ್ಯಾನ್ಸ್ ಮ್ಯಾಂಡೇಟರಿ ಮಾಡಿ ಈ ಒಂದು ಆದೇಶವನ್ನ CM ಹೊರಡಿಸಬೇಕು. ಮತ್ತೆ ಗೃಹ ಮಂತ್ರಿಗಳು ಇದನ್ನ ಆದೇಶ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಕರ್ನಾಟಕ ಮಾತಾಡ್ರಿ, ಏನ್ ಮಾತಾಡೋದು ಮಾತಾಡ್ರಿ. ಗಾಡಿ ಹೋರಿ ನೀವು ಹೊರ ಒಬ್ರು ಹೋರಿ ಅಲ್ಲಿ ಹೋರಿ ಎಲ್ಲ ಅಲ್ಲಿ ಹೋರಿ ನೀವು ಹೋರಿ ಜಾಗ ನೀವು ಗಾಡಿ ಹೊಡಿತೀರಿ ಹೋರಿ. ಈ ಗಾಡಿ ಇರಲಿ ಹೋರಿ, ಸುಮ್ಮನೆ ಹೋರಿ. ಇಲ್ಲ ಕಡೆ ಹೋಗಿ ನಡ್ತಾರೆ ಮತ್ತೆ ಏನಾದ ಮರ ಏನಿಂದ ಏನ್ ಮಾಡ್ತಾರಲ್ಲ, ಒಂದ್ ಕೈ ಮಾಡಕ್ ಬರ್ದಿಲ್ಲ ಮತ್ತೆ ಈಸಿಗಳು ಸರ್ ಆಮೇಲೆ ಯಾಕೆ